ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ನಾನು 2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ, ಒಂದಿಷ್ಟು ಪನ್ನೀರ್, 2 ಆನಿಯನ್, ಸ್ವಲ್ಪ ಕ್ರೀಮ್, ಎಣ್ಣೆ ಮತ್ತು ಕಸ್ತೂರಿ ಮೇಥಿ, ಖಾರ ಪುಡಿ, ಅರಿಶಿನ ಪುಡಿ, ಕೊರಿಯಾಂಡರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಲವಂಗ, ಉಪ್ಪು, ಜೊತೆಗೆ ಚಕ್ಕೆ ಪುಡಿ ಮತ್ತು ಕೊತ್ತಂಬರಿ, ಸ್ವಲ್ಪ ಬಟರ್ ತೊಗೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದರಲ್ಲಿ ಒಂದು ಸ್ವಲ್ಪ ಲವಂಗ, ಅದಾದಮೇಲೆ ಇನ್ನು ಚಕ್ಕೆ ಪುಡಿ ತೊಗೊಂಡಿರ್ತೀವಲ್ಲ, ಚಕ್ಕೆ ಕೂಡ ಹಾಕೋಬೋದು. ಮತ್ತು ಇದಕ್ಕೆ ಆನಿಯನು ಟೊಮ್ಯಾಟೊ ಎಲ್ಲ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ. ಇದು ಸ್ವಲ್ಪ ಮೆತ್ತಗಾಗೋ ತನಕ ಬೇಯಲಿ. ಅದಾದಮೇಲೆ ಸ್ವಲ್ಪ ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ. ಸೊ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೀಟಾಗಿ ಬೆಂದಾದಮೇಲೆ ಎಲ್ಲ ಸ್ವಲ್ಪ ಕೂಲ್ ಡೌನ್ ಆಗಲಿ. ತಣ್ಣಗಾದಮೇಲೆ ನೀವು ಈ ಥರ ಥಿಕ್ ಪೇಸ್ಟ್ ರೆಡಿ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಬಟರ್ ಕಮ್ ಆಯಿಲ್ ಎರಡೂ ಹಾಕ್ಕೊತಿದ್ದೀನಿ. ನಾನು ಇದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಣ್ಣೆಯಲ್ಲಿ ಅದು ಇದಾದಮೇಲೆ ಮಿಕ್ಸ್ ಆದಮೇಲೆ ಪೇಸ್ಟ್ ಏನಿರುತ್ತೋ ಅದನ್ನು ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಆಗೋ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಕುಲ್ಚಾಗೂ ಚೆನ್ನಾಗಿರುತ್ತೆ, ಜೊತೆಗೆ ಚಪಾತಿಗೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಕೊರಿಯಾಂಡರ್ ಪೌಡರ್, ಕಸ್ತೂರಿ ಮೇಥಿ ಹಾಕ್ಕೊತಿದ್ದೀನಿ. ಅದಾದಮೇಲೆ ನೀವು ಕೊತ್ತಂಬರಿ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಕೂಡ. ಸೊ ಇದು ನೀಟಾಗಿ ಬೆಂದಿದೆ. ಇದು ಬೆಂದಾದಮೇಲೆ ನಾನು ಇಲ್ಲಿ ಕ್ರೀಮ್ ಹಾಕೋತಾ ಇದ್ದೀನಿ. ಕ್ರೀಮ್ ಇಲ್ಲ ಅಂತಂದರೆ ನೀವು ಕೆನೆ ಇರುತ್ತಲ್ಲ, ಕೆನೆನೂ ಕೂಡ ಕ್ರೀಮ್ ಥರ ಸ್ವಲ್ಪ ಕೆನೆ ಬೀಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಸೊ ಕ್ರೀಮ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಪನ್ನೀರ್ ಕ್ಯೂಬ್ಸ್ ಹಾಕೋತಾ ಇದ್ದೀನಿ. ಮ್ಯಾರಿನೇಟ್ ಮಾಡೋಕ್ಕೆ ಹೋಗ್ಬಿಡಿ. ಪನ್ನೀರ್ ಬಟರ್ ಮಸಾಲಾಗೆ ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ನೀಟಾಗಿ ಸ್ವಲ್ಪ ಹೊತ್ತು ಹೀರ್ಕೋಬೇಕು. ಅದು ನೀಟಾಗಿ ಬೆಂದಾದಮೇಲೆ ಪನ್ನೀರ್ ಕ್ಯೂಬ್ಸ್ ನೀಟಾಗಿ ಅದು ಮಸಾಲ ಹೀರ್ಕೊಂಡ್ರೆ ಪನ್ನೀರ್ ಬಟರ್ ಮಸಾಲ ಈಸ್ ರೆಡಿ ಟು ಸರ್ವ್. ತುಂಬ ಈಸಿಯಾಗಿ ಆಗೋ ರೆಸಿಪಿ. ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸೊ ಇದನ್ನು ನೀವು ಚಪಾತಿ ಜೊತೆಗೆ ಅಥವಾ ಕುಲ್ಚಾ ಜೊತೆಗೂ ಟ್ರೈ ಮಾಡಿ ನೋಡಿ. ನಾನು ಕುಲ್ಚಾ ಕೂಡ ರೆಸಿಪಿ ಹಾಕಿದ್ದೀನಿ, ಅದನ್ನು ಕೂಡ ಇದ್ರ ಜೊತೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.